ಅನುಭವಿಗಳಾದರು. ಅರೇಹಳ್ಳಿ ಪಟ್ಟಣದ ಸಂತೆ ಮೈದಾನದಲ್ಲಿ ಬಹುದಿನಗಳಿಂದ ಶುಚಿತ್ವ ಮರೀಚಿಕೆಯಾಗಿ ತರಕಾರಿ, ಕೋಳಿ ಮಾಂಸ ಹಾಗೂ ಇತರೆ ಪದಾರ್ಥಗಳಿಂದ ಕೊಳೆತು ಗಬ್ಬು ನಾರುತ್ತಿದ್ದು ವ್ಯಾಪಾರಿಗಳು, ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ತಿರುಗಾಡುವ ಸನ್ನಿವೇಶ ಎದುರಾಗಿದೆ ಎಂದು ಸ್ಥಳೀಯರು ದೂರಿದ್ದಾರೆ. ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿ ಕೇಂದ್ರದಲ್ಲಿ ಸೋಮವಾರದಂದು ನಡೆಯುವ ಸಂತೆಗೆ ಸುತ್ತಮುತ್ತಲಿನ ಜನರು ಬರುವುದಲ್ಲದೆ ಗಡಿ ಭಾಗದಲ್ಲಿ ಇತರೆ ತಾಲೂಕಿನ ವಿವಿಧ ಗ್ರಾಮಗಳಿಂದಲೂ ಗ್ರಾಹಕರು, ವ್ಯಾಪಾರಿಗಳು ಸಾವಿರಾರು ಸಂಖ್ಯೆಯಲ್ಲಿ ಬರುವುದರಿಂದ ನಮ್ಮ ಹೋಬಳಿ ಕೇಂದ್ರದಲ್ಲಿ ಶುಚಿತ್ವ ಕಾಪಾಡಲು ಗ್ರಾಮ ಪಂಚಾಯಿತಿಯವರು ಆದಷ್ಟು ಹೆಚ್ಚಿನ ಶ್ರಮ ವಹಿಸಬೇಕು. ವಾರಕ್ಕೊಮ್ಮೆ ಸಂತೆ ನಡೆಯುವ ಕೆಲ ಜಾಗದಲ್ಲಿ ತರಕಾರಿ ಹಾಗೂ ಇತರೆ ತ್ಯಾಜ್ಯ ಪದಾರ್ಥಗಳು ಕೊಳೆತು ಗಬ್ಬು ನಾರುತ್ತಿರುವುದರಿಂದ ಕೆಲವು ಗ್ರಾಹಕರ ವಹಿವಾಟಿಗೆ ಸಮಸ್ಯೆಯಾಗುತ್ತಿದೆ. ಇನ್ನು ಹಲವೆಡೆ ಬೋಂಡಾ, ಬಜ್ಜಿ ಮತ್ತಿತರ ತಿನಿಸು ಪದಾರ್ಥಗಳನ್ನು ಮಾರುವ ಜಾಗದಲ್ಲಿ ಗಬ್ಬು ವಾಸನೆ ನಡುವೆಯೂ ವ್ಯಾಪಾರ ಮಾಡುವ ಸಂದಿಗ್ಧ ಪರಿಸ್ಥಿತಿ ಎದುರಾಗಿದೆ. ಅಲ್ಲದೆ ಸುತ್ತಮುತ್ತಲಿನಲ್ಲಿರುವ ವಾಸದ ಮನೆ ಹಾಗೂ ದೇವಸ್ಥಾನಗಳಿಗೂ ಇದರ ಪರಿಣಾಮ ಬೀರಿದೆ. ವಾರಕ್ಕೊಮ್ಮೆ ಸುಂಕ ಪಡೆಯುವ ಬಿಡುದುದಾರರು ಶುಚಿತ್ವದ ಬಗ್ಗೆ ಕಾಳಜಿ ವಹಿಸಬೇಕು. ಇನ್ನು ಸಾವಿರಾರು ಜನರು ತಿರುಗಾಡುವ ಜಾಗದಲ್ಲಿ ಕೊಳಚೆ ಇದ್ದರೆ ಮಾರಕ ಕಾಯಿಲೆಗಳಿಗೆ ನಾವುಗಳೇ ಆಹ್ವಾನ ನೀಡಿದಂತೆ. ಆದ್ದರಿಂದ ಸಂತೆ ಆವರಣದಲ್ಲಿ ಹೆಚ್ಚಿನ ಶುಚಿತ್ವ ಕಾಪಾಡಬೇಕು ಎಂದು ಗ್ರಾಹಕರು, ವ್ಯಾಪಾರಸ್ಥರು ಹಾಗೂ ಸಂಘ ಸಂಸ್ಥೆಯವರು ಮಾಧ್ಯಮದ ಮೂಲಕ ಮನವಿ ಮಾಡಿದ್ದಾರೆ. ಕ್ಲೀನ್ ಆಗಿ ಇಡಬೇಕು ಈ ಸಂತೆನ. ಆದರೆ ಇಲ್ಲಿ ನೋಡಿ ಹೆಚ್ಚು ಕಡಿಮೆ 2 ವಾರದಿಂದ ಇಲ್ಲಿ ಕೊಳೆತು ನಾರ್ತಾ ಇದೆ. ಅಕ್ಕಪಕ್ಕ ಬೇಕಾದ್ರೆ ನೋಡ್ಬೋದು ತಾವು, ಮನೆಗಳು ಬೇರೆ ಇದೆ. ಇಲ್ಲಿ ಓಡಾಡುವ, ಇಲ್ಲಿ ಏನು ಸಂತೆಗಂತ ಜನ ಬರ್ತಾ ಇದ್ದಾರೆ, ಅವರು ಮೂಗು ಮುಚ್ಕೊಂಡು ತುಂಬಾನೇ ಒಂದು ವಾಸನೆಯಿಂದ ಬರೋಂಥ ಒಂದು ಸ್ಥಿತಿ ಇಲ್ಲಿ ನಿರ್ಮಾಣ ಹೋಗ್ಬಿಟ್ಟಿದೆ. ಇದು ಏನು ಖಾಲಿ ಪ್ರದೇಶ ಇದೆ, ಇಲ್ಲೂ ಕೂಡ ಸಂತೆ ಹಾಕ್ತಾರೆ ಜನ. ಆದರೆ ಇವತ್ತು ಈ ವಾರ ಏನಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ, ಇಲ್ಲಿ ನಮಗೆ ಕೂರಕ್ಕೆ ಆಗಲ್ಲ. ನಮ್ಮ ಹತ್ರ ತರಕಾರಿ ಸೊಪ್ಪು ತಗೊಳ್ಳೋಕ್ಕೆ ಯಾರು ಬರ್ತಾರೆ ಅಂತ ಹೇಳ್ಬಿಟ್ಟು ಪಾಪ ಅವರು ವ್ಯಾಪಾರಿಗಳು ಇವತ್ತು ಇಲ್ಲಿ ಸಂತೆನೇ ಹಾಕಿಲ್ಲ. ಆದ ಕಾರಣ ನಾವು ಒಂದು ಮನವಿ ಮಾಡ್ಕೊತಾರದು ಏನಂತ ಹೇಳಿದ್ರೆ, ಇಲ್ಲಿಯ ಸಂತೆ ಆಗಿದ್ದು ಮಾರನೇ ದಿನನೇ ಇಲ್ಲಿಯ ಒಂದು ವ್ಯವಸ್ಥೆ ಏನಿದೆ, ಇಲ್ಲಿದು ಫುಲ್ ಕ್ಲೀನಾಗಿ ನೀಟಾಗಿ ಇಡಬೇಕಂತ ಹೇಳ್ಬಿಟ್ಟು ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಸುಟ್ಟಾಗಂತಾರೆ. ಇಲ್ಲಿ ನೀರಿನ ವ್ಯವಸ್ಥೆ ಇರೋಕ್ಕಿಲ್ಲ, ಒಂದು ರೋಡ್ ಸರಿ ಇಲ್ಲ, ಇಲ್ಲಿ ಇದನ್ನು ಸ್ವಚ್ಛತೆ ಮಾಡ್ಕೊಡಕ್ಕಲ್ಲ. ಕೇಳಿದ್ರೆ ನಾನು ಪ್ರತಿ ವಾರ ಕ್ಲೀನ್ ಮಾಡಕ್ಕೆ ಕೇಳಿದೆ ಅಂತ ಹೇಳ್ತಾರೆ ಅಧ್ಯಕ್ಷರು ಪಿ ಡಿ ಹತ್ರವಾದ್ರೆ. ಅವರು ಅದ್ರ ಮೇಲೆ ಬಂದು ಇಲ್ಲಿ ಕ್ಲೀನ್ ಆಗಿತ್ತು ಇಲ್ಲೋ ಅಂತ ಯಾರು ನೋಡಿಲ್ಲ. ಇದ್ರ ಬಗ್ಗೆ ಕ್ರಮ ತಗೊಂಡು ನಾವು ಮುಂದೆ ಬೇರೆ ಥರ ಎಲ್ಲ ನಾವು ಮೇಲಧಿಕಾರಿಗಳಿಗೂ ಕಂಪ್ಲೇಂಟ್ ಮಾಡಿ ಇದ್ರ ಬಗ್ಗೆ ಮುಂದೆ ಯಾವುದೇ ಥರ ಸಂತೆ ನಡೆದಂಗೆ ನಾವು ಅಟ್ಯಾಕ್ ಮಾಡ್ಬೇಕಾಗ್ತದೆ. ಇಲ್ಲಿ ತರಕಾರಿ ಹಾಕಲ್ಲ ಏನೋ, ಇಲ್ಲಿ ನಮಗೆ ಜನಗಳು ಈ ಕಡೆಗೆ ಬರೋಕ್ಕಿಲ್ಲ. ಎಲ್ಲ ಮೂಗಿಟ್ಕೊಂಡು ಬರ್ತಾರೆ. ಇಲ್ಲಿ ಏನು ವಾಸನೆ ಅಂತವ ಎಲ್ಲ ಹಾಕಿ ವಾಪಸ್ ಹೋಗ್ತಾ ಇದ್ದಾರೆ. ಈಗ ನಾವು ತರಕಾರಿ ತಂದಿರೋದು ಏನು ಮಾಡೋದು ಹೇಳಿ? 6 ಗಂಟೆ ಆಗಿ ಬಂತು. ಎಲ್ಲ ಹಂಗೆ ಉಳಿದಿದ್ದೀವಿ. ಪ್ರತಿಯೊಂದು ಗಲೀಜು